ಎಲ್ರಿಗೂ ನಮಸ್ಕಾರ. ನಾನು ಇವತ್ತಿನ ವಿಡಿಯೋದಲ್ಲಿ ಮೊಸಪ್ಪು ಮಾಡೋದು ತೋರಿಸ್ತಾ ಇದ್ದೀನಿ. ಎಲ್ಲ ಥರದ ಸೊಪ್ಪುಗಳು ಹಾಕ್ಬಿಟ್ಟು ಬೇಳೆಗೆ ಮೊಸಪ್ಪು ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಈ ಮೊಸಪ್ಪು ಅನ್ನಕ್ಕೂ ಚೆನ್ನಾಗಿರುತ್ತೆ ಮತ್ತು ಚಪಾತಿ, ರೊಟ್ಟಿ, ಮುದ್ದೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ಮೊಸಪ್ಪು ತುಂಬ ಈಸಿಯಾಗಿ ಬೇಗನೆ ಮಾಡ್ಕೋಬೋದು ಈ ರೆಸಿಪಿನ. ಬನ್ನಿ ಆಗಿದ್ದರೆ ಇದಕ್ಕೆ ಏನೇನು ಐಟಮ್ಸ್ ಬೇಕು ನೋಡ್ಕೊಂಬರೋಣ. ಆಮೇಲೆ ನೋಡಿ, ಇದಕ್ಕೆ ಫಸ್ಟು ನಾನು ಒಂದು ಬಟ್ಲು ಬೇಳೆ ತೊಗೊಂಡಿದ್ದೀನಿ, ತೊಗರಿಬೇಳೆ. ಒಂದು ಸ್ವಲ್ಪನೇ ಮೆಂತ್ಯ ತೊಗೊಂಡಿದ್ದೀನಿ, 1/4 ಟೀ ಸ್ಪೂನ್ಗಿಂತ ಕಡಿಮೆ. ಸೊಪ್ಪು, ಪಾಲಕ್ ಸೊಪ್ಪು, ಸಬ್ಬಸಿಗೆ ಸೊಪ್ಪು, ಚಕ್ಕೋತ, ಮೆಂತ್ಯ, ದಂಟು ಮತ್ತು ಹರಿವೆ ಸೊಪ್ಪು ಎಲ್ಲದನ್ನು ಸ್ವಲ್ಪನೇ ತೊಗೊಂಡಿದ್ದೀನಿ. ಈರುಳ್ಳಿನ ನೋಡಿ ಈ ಥರ ದಪ್ಪ ದಪ್ಪ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈರುಳ್ಳಿ, ಟೊಮ್ಯಾಟೊ ಮತ್ತು ಒಂದೆರಡು ಮೆಣಸಿನ್ಕಾಯಿನೂ ಇದನ್ನೆಲ್ಲ ಕುಕ್ಕರ್ಗೆ ಹಾಕೋತಾ ಇದ್ದೀನಿ. ಮೆಣಸಿನ್ಕಾಯಿನೂ ಹಂಗೆ ಉದ್ದುದ್ದು ಕಟ್ ಮಾಡ್ಕೊಂಡಿದ್ದೀನಿ. ಆಮೇಲೆ ಒಗ್ಗರಣೆಗೆ ಎಣ್ಣೆ, ಸಾಸಿವೆ, ಜೀರಿಗೆ, ಇಂಗು, ಈರುಳ್ಳಿ, ಸ್ವಲ್ಪ ಬೆಳ್ಳುಳ್ಳಿ, ಒಂದೆರಡು ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಸಾಂಬಾರು ಪುಡಿ, ಖಾರದ ಪುಡಿ ಮತ್ತು ಇದು ಅರಿಶಿನದ ಪುಡಿ, ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ ತೆಂಗಿನಕಾಯಿ ಆಪ್ಷನಲ್ಲು. ತೆಂಗಿನಕಾಯಿ ತುರಿ ಬೇಕು ಅಂದರೆ ಹಾಕ್ಕೊಳ್ಳಿ, ಬೇಡ ಅಂದರೆ ಸ್ಕಿಪ್ ಮಾಡಿ. ಇನ್ನು ಬನ್ನಿ ಯಾವ ಥರ ಮಾಡೋದು ಅಂತ ನೋಡೋಣ. ನೋಡಿ, ಫಸ್ಟು ಒಂದು ಕುಕ್ಕರ್ ತೊಗೊಂಡು ಕುಕ್ಕರಲ್ಲಿ ನಾನೇನು ಒಂದು ಬಟ್ಲು ಬೇಳೆ ತೊಗೊಂಡಿದ್ನಲ್ವ ಅದನ್ನು ನೀಟಾಗಿ ವಾಶ್ ಮಾಡಿಟ್ಕೊಂಡು ಆ ಬೇಳೆನ ಅರ್ಧ ಹಾಕಬೇಕು. ಫಸ್ಟ್ ಕುಕ್ಕರ್ ಕೆಳಗಡೆ ಅರ್ಧ ಹಾಕಿಬಿಟ್ಟು ಅದಕ್ಕೆ ಎಲ್ಲ ಸೊಪ್ಪುಗಳನ್ನು ಸ್ವಲ್ಪ ಸ್ವಲ್ಪ ಹಾಕಿಬಿಟ್ಟು, ಸೊಪ್ಪು ಆಮೇಲೆ ಈರುಳ್ಳಿ, ಟೊಮ್ಯಾಟೊ, ಮೆಣಸಿನ್ಕಾಯಿ ಏನು ಕಟ್ ಮಾಡ್ಕೊಂಡಿದ್ನಲ್ವ ಎಲ್ಲದನ್ನು ಹಾಕ್ತಾಯಿದ್ದೀನಿ. ನೋಡಿ, ಸೊಪ್ಪನ್ನೆಲ್ಲ ಸ್ವಲ್ಪ ಸ್ವಲ್ಪನೇ ಹಾಕಿರೋದು. ಆಮೇಲೆ ಒಂದು ಸ್ವಲ್ಪ ಮೆಂತ್ಯ ಇಟ್ಕೊಂಡಿದ್ನಲ್ಲ ಅದು, ಬೆಳ್ಳುಳ್ಳಿ, ಖಾರದ ಪುಡಿ, ಇದು ಸಾಂಬಾರು ಪುಡಿ ಹಾಕಿ ಇವಾಗ ಮತ್ತೆ ಏನು ಇದು ಬೇಳೆ ಇರುತ್ತಲ್ವ, ಇನ್ನು ಉಳಿದಿರೋ ಬೇಳೆನೂ ಇವಾಗ ಮತ್ತೆ ಮೇಲೆ ಹಾಕಬೇಕು. ಕೆಳಗಡೆ ಸ್ವಲ್ಪ ಹಾಕಿಬಿಟ್ಟು ಇನ್ನೊಂದು ಸ್ವಲ್ಪ ಉಳಿಸ್ಕೊಂಡಿದ್ದೀನಿ ನಾನು ಬೇಳೆನ. ಆ ಬೇಳೆನೂ ಹಾಕಿ ನೀರು, ಒಂದು ಸ್ವಲ್ಪ ನೀರು ಹಾಕಬೇಕು, ಜಾಸ್ತಿ ನೀರು ಹಾಕೋಬೇಡಿ. ನೋಡಿ, ನೀರು ಹಾಕಿ ಆದಮೇಲೆ ಮತ್ತೆ ಮೇಲೆ ಸೊಪ್ಪು, ಇನ್ನು ಉಳಿದಿರೋ ಸೊಪ್ಪನ್ನೆಲ್ಲದನ್ನು ಹಾಕಿಬಿಟ್ಟು ಲಾಸ್ಟಲ್ಲಿ ಒಂದು 2 ಟೇಬಲ್ ಸ್ಪೂನು ಎಣ್ಣೆ ಹಾಕೋಣ. ಎಣ್ಣೆ ಹಾಕಿ ಒಂದು ಚಿಟಿಕೆ ಅರಿಶಿನ ಹಾಕ್ಬಿಟ್ಟು ನೀರು ಸಾಕು ಅಷ್ಟೇ. ಇವಾಗ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಒಂದು 2 ವಿಜಿಲ್ ಹಾಕ್ಸಿದ್ದೀನಿ. ನೋಡಿ, 2 ವಿಜಿಲ್ಗೆ ಕರೆಕ್ಟಾಗಿ ಎಲ್ಲ ಬೇಳೆ ಎಲ್ಲ ಚೆನ್ನಾಗಿ ಬೆಂದಿದೆ. ಇಲ್ಲಿ ನೀವು ಸೊಪ್ಪನ್ನ ಹಂಗೆ ಡೈರೆಕ್ಟಾಗಿ ಕಟ್ ಮಾಡ್ದೇನೂ ಹಾಕಿಬಿಟ್ಟು ಒಂದು ರೌಂಡ್ ಮಿಕ್ಸಿಗೆ ಹಾಕ್ಕೋಬೋದು. ನಾನಿಲ್ಲೆಲ್ಲ ಸೊಪ್ಪನ್ನ ಕಟ್ ಮಾಡಿ ಹಾಕ್ಕೊಂಡಿರೋದ್ರಿಂದ ಈ ಥರ ಮಸಿಯೋದು ತಗೊಂಡು ಸೊಪ್ಪು ಮತ್ತು ಬೇಳೆ, ಟೊಮೊಟೊ ಎಲ್ಲ ಮಸಿಬೇಕು ನೀಟಾಗಿ. ಅದು ಮಸ್ತು ಮಾಡಿದ್ರೇ ಸಾಂಬಾರು ಟೇಸ್ಟ್ ಚೆನ್ನಾಗಿ ಬರುತ್ತೆ. ನೋಡಿ, ಅದಕ್ಕೆ ಎಲ್ಲ ಈ ಥರ ನೀಟಾಗಿ ನೋಡಿ ಮಸಿತಾ ಇದ್ದೀನಿ. ಸೊಪ್ಪು, ಟೊಮ್ಯಾಟೊ ಎಲ್ಲ, ಈರುಳ್ಳಿ, ಆಮೇಲೆ ಬೆಳ್ಳುಳ್ಳಿನೂ ಹಂಗೆ ಹಾಕಿರ್ತೀವಿ ಅಲ್ವಾ, ನೀಟಾಗೆಲ್ಲ ಸ್ಮ್ಯಾಶ್ ಆಗಿದೆ. ನೋಡಿ, ಚೆನ್ನಾಗಿ ಮಸ್ಕೊಂಡಾದಮೇಲೆ ನೆಕ್ಸ್ಟು ಒಗ್ಗರಣೆ ಮಾಡ್ಕೊಳ್ಳೋಣ. ಇದಕ್ಕೆ ಒಂದು ಬಾಣಲಿ ಇಟ್ಬಿಟ್ಟು ನೋಡಿ, ನಾನು 1-2-3 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಬಿಸಿ ಆಗ್ತಿದ್ದಂಗೆ ಸಾಸಿವೆ, ಜೀರಿಗೆ ಮತ್ತು ಒಣಮೆಣ್ಸಿನ್ಕಾಯಿ ಇದೆಲ್ಲ ಸ್ವಲ್ಪ ನೀಟಾಗಿ ಫ್ರೈ ಆಗಲಿ. ಹಂಗೆ ಹಿಂಗೆ ಹಾಕೋಣ. ಹಿಂಗೆ ಹಾಕಿ ಆದಮೇಲೆ ಈರುಳ್ಳಿ ಮತ್ತು ಬೇರೆ ಒಗ್ಗರಣೆಗೆ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ವಿ ಅಲ್ವಾ, ಆ ಈರುಳ್ಳಿನ ಹಾಕಿ ನೀಟಾಗೆಲ್ಲ ಫ್ರೈ ಮಾಡ್ಕೊಳ್ಳೋಣ. ಈರುಳ್ಳಿನೂ ಸ್ವಲ್ಪ ಫ್ರೈ ಆಗಲಿ. ನೋಡಿ, ಇವಾಗ ಇಷ್ಟು ಫ್ರೈ ಆದರೆ ಸಾಕು. ಇವಾಗೇನು ನಾವು ಮಸ್ತು ಇಟ್ಕೊಂಡಿದ್ವಿ ಅಲ್ವಾ ಬೇಳೆ ಸೊಪ್ಪುದೆಲ್ಲ, ಅದನ್ನೆಲ್ಲ ಹಾಕಿಬಿಟ್ಟು ಇದಕ್ಕೆ ನಾವು ಇನ್ನೊಂದು ಸ್ವಲ್ಪ ಹೆಚ್ಚಿಸ್ಕೋಬೇಕು. ತುಂಬ ಗಟ್ಟಿ ಆಯ್ತಲ್ವ, ಅದಕ್ಕೆ ನಾನು ನೀರು ಹಾಕ್ತಾಯಿದ್ದೀನಿ. ಅದೇ ಕುಕ್ಕರಿಗೆ ಸ್ವಲ್ಪ ನೀರು ಹಾಕ್ಬಿಟ್ಟು ಚೆನ್ನಾಗೆಲ್ಲ ಮಿಕ್ಸ್ ಮಾಡೋಣ. ನಿಮ್ಗೆ ಯಾವುದು ನೀರು ಇದು ಸಾಂಬಾರು ತಿಕ್ನೆಸ್ ಯಾವ ಥರ ಬೇಕೋ ಆ ಕನ್ಸಿಸ್ಟೆನ್ಸಿಯಲ್ಲಿ ನೀವು ನೀರು ಹಾಕ್ಕೊಳ್ಳಿ. ನೀರು ಹಾಕ್ಕೊಂಡಾದ್ಮೇಲೆ ಸ್ವಲ್ಪ ಉಪ್ಪು ಹಾಕೋಣ. ಉಪ್ಪು ಹಾಕ್ಬಿಟ್ಟು ರುಚಿಗೆ ತಕ್ಕಷ್ಟು ಹಾಕಿ. ಉಪ್ಪು ಕಡಿಮೆ ಆದರೆ ಆಮೇಲೆ ಹಾಕ್ಕೋಬೋದು. ಉಪ್ಪು ಹಾಕಿ ಚೆನ್ನಾಗೆಲ್ಲ ಕುದಿಯೋದಾದಮೇಲೆ ಲಾಸ್ಟಲ್ಲಿ ನಾವು ಕಾಯಿಯನ್ನು ತುರಿದು ಇಟ್ಕೊಂಡಿದ್ನಲ್ವ, ಕಾಯಿ ತುರಿ ಮತ್ತು ಕೊತ್ತಂಬರಿ ಸೊಪ್ಪು ಹಾಕಿದರೆ ನೋಡಿ ರೆಡಿ ಆಯಿತು ಮೊಸಪ್ಪು. ತುಂಬ ಬೇಗನೆ ಮಾಡ್ಕೋಬೋದು, ಆಮೇಲೆ ಈಸಿಯಾಗೂ ಮಾಡ್ಕೋಬೋದು. ತುಂಬ ಚೆನ್ನಾಗಿರುತ್ತೆ ಈ ಮೊಸಪ್ಪು. ಇದು ರೊಟ್ಟಿ, ಚಪಾತಿ, ಅನ್ನ, ಮುದ್ದೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ಆಮೇಲೆ ಎಲ್ಲ ಥರದ್ದು ಸೊಪ್ಪು ಹಾಕೋದ್ರಿಂದ ಹೆಲ್ತಿಗೂ ಒಳ್ಳೆಯದಲ್ವಾ. ನೋಡಿ, ನೀವು ಒಂದು ಸರಿ ಈ ಮೊಸಪ್ಪನ್ನ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಪ್ಲೀಸ್ ನಿಮಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.